ನಮಸ್ಕಾರ. ನಾವೀಗ ಒಂದು ನಾಟಕ ಆಡ್ತಿದ್ದೀವಿ. ಸ್ವಚ್ಛತೆ ಅಭಿಯಾನ ಕುರಿತಾಗಿ ಒಂದು ನಾಟಕ ಆಡ್ತಿದ್ದೀವಿ. ಸ್ವಚ್ಛತೆ ಕಾಪಾಡೋಣ, ಆರೋಗ್ಯ ಉಳಿಸೋಣ. ರಚನೆ ಮತ್ತು ನಿರ್ದೇಶನ RP ಮಂಜುನಾಥ್, BG ದಿನ್ನಿ. ಇದೀಗ ನಾಟಕ ಶುರು. ಸ್ವಚ್ಛತೆ ಕಾಪಾಡೋಣ, ಆರೋಗ್ಯ ಉಳಿಸೋಣ.
ಆ ಕಾಲಿಂದ ಅವೆಲ್ಲ ಪಾಡ್ದಾಗ ಇಟ್ಕೋರಿ ಏನೇನೋ ಹೇಳಿ ನನ್ನ ಮಗಗ ಅಲ್ಲಿ ಬಳಸ್ಬೇಡ್ರಿ ತಲೆ ಕೆಡಿಸ್ಬೇಡ್ರಿ. ಮುಖಪ್ಪರೇ ಯಾವ್ದಾದ್ರು ಒಳ್ಳೆ ಡಾಕ್ಟ್ರಿಗೆ ತೋರಿಸ್ರಿ, ಇಲ್ಲಾಂದ್ರೆ ಮುಂದೆ ಬರೋ ಅಪಾಯಕ್ಕೆ ನೀವೇ ದಾರಿ ಆಗ್ತೀರಾ. ಆದಷ್ಟು ಬೇಗ ಒಳ್ಳೆ ಡಾಕ್ಟ್ರಿಗೆ ತೋರಿಸಿ ಮೇಷ್ರೆ. ನನ್ ಮಗಗ ಜಗ್ಗಿ ಜ್ವರ ಬಂದ್ಬಿಡು, ಯಾವ್ದಣ್ಣ ಒಂದ್ ಗುಳಿಗೆ ಕೊಡೋಣ. ಏನ ಸಣ್ಣ ಹುಡುಗರಿಗೆಲ್ಲ ಕೊಡಕ್ಕಲ್ಲ ಅಣ್ಣ, ಕೈ ಮುಗಿದ್ ನೋಡೋಣ. ನಿಂತ ಎಷ್ಟ್ ದಿನ ಆಯ್ತು ಬರಕ? ಇಲ್ಲಿಗ 4 ದಿನ ಆಯ್ತು. ಆರ್ಬಿಟ್ಟು ಬರ್ತಾವಣ್ಣ. ಒಂದ್ ಕೊಡ್ತೀನಿ, ಇವತ್ತು ರಾತ್ರಿ ಹಾಕು. ಹೆಂಗನಾದ್ರು ಮುಂಜಾನೆ ಸುರಿಪಿ ಕರ್ಕೊಂಡು ಡಾಕ್ಟರ್ ತಕ. ಆಯ್ತು, ನೀವು ಎಷ್ಟಾಯ್ತಣ್ಣ? 5 ರೂಪಾಯಿ ಕೊಡು. ಏನ್ ಹಿಂಗ್ ನುಗ್ತಾ ಇದ್ದೀರಾ? ಟಿಕೆಟ್ ಟೋಕನ್ ತಗೊಂಡಿದ್ದೀರಾ? ಇಲ್ಲ ಅಮ್ಮ. 100 ರೂಪಾಯಿ ಕೊಡಿ, ಹೋಗಿ. ನಮಸ್ತೆ ಮೇಡಮ್. ನಮಸ್ತೆ. ನನ್ನ ಮಗಗ ಜಗ್ಗಿ ಜ್ವರ ಬಂದ್ಬಿಟ್ಟ ಮೇಡಮ್. ಆರ್ಬಿಟ್ಟ ಬರಕುಂತ ಮೇಡಮ್. ಹೌದಾ? ನಿನ್ನ ಹೆಸರು ಹೇಳ್ಬಿಟ್ಟ? ಎಷ್ಟು ದಿನ ಆಯ್ತು ಜ್ವರ ಬರಕ್ಕೆ? ಇಲ್ಲಿಗೆ 4 ದಿನ ಆಯ್ತು ಮೇಡಮ್. ಆರ್ಬಿಟ್ಟು ಬರ್ತಾವ. ನಾನು ನಿಮ್ಗೊಂದು ಟೆಸ್ಟ್ ಬರ್ಕೊಡ್ತೀನಿ, ಮಾಡ್ಕೊಂಬರ್ರಿ. ಅಂದಾಗೆ ನಿಮ್ದು ಯಾವ ಊರು? ಬೈರ್ಗಾಮದಿನ್ ಮೇಡಮ್. ಓ ಹೌದಾ? ನಾಳೆ ಅಲ್ಲಿಗೆ ನಾಳೆ ನಾವು ಅಲ್ಲಿಗೆ ಬರ್ತೀವಿ. ನಿಮ್ಮಂತವ್ರು ಬರ್ಬೇಕು ಮೇಡಮ್. ಓಕೆ, ತಗೊಳ್ಳಿ, ಮಾಡ್ಕೊಂಬರ್ರಿ. ಅಲ್ಲೇ ಟೋಕನ್ ಮುಂದೆ ಟೋಕನ್ ತಗೋಗಿ. ಆಯ್ತು ಮೇಡಮ್. 500 ರೂಪಾಯಿ ಆಗುತ್ತಲ್ಲಪ್ಪ? ಕೊಡು. ಕೈ ಮುಷ್ಟಿ ಇಡ್ಕಪ್ಪ. ತಗೊಳ್ಳಿ, ಇದನ್ನ ತಗೊಂಡೋಗಿ ಮೇಡಮ್ ಅವ್ರಿಗೆ ತೋರಿಸಿ. ಆಯ್ತು ಮೇಡಮ್. ಏನಪ್ಪ ಇದು? ನಿನ್ ಮಗನಿಗೆ ಟೈಫಾಯ್ಡ್ ಇದೆ? ಏನಾಗಲ್ಲ, ಒಂದು ಟ್ಯಾಬ್ಲೆಟ್ ಕೊಡ್ತೀನಿ. ಬೆಳಿಗ್ಗೆ ಮಧ್ಯಾಹ್ನ ಹಾಕು, ರಾತ್ರಿ ಹಾಕು. ತಗೋ. ಆಯ್ತು ಮೇಡಮ್, ಹೋಗಿ ಬರ್ತೀನಿ ಮೇಡಮ್. ಹೋಗು ಬನ್ನಿ. ಬಂಧುಗಳೇ, ನಮ್ಮೂರಿಗೆ ಸಿರುಗುಪ್ಪ ತಾಲೂಕಿನಿಂದ ಬಂದಂತ ಡಾಕ್ಟರ್ ಪಿ ಭಾರತಿ ಅವರಿಗೆ ಚಪ್ಪಾಳೆ ಮೂಲಕ ಸ್ವಾಗತ. ಡಾಕ್ಟರ್ ಪಿ ಭಾರತಿನವರು ಸ್ವಚ್ಛತೆಯ ಬಗ್ಗೆ ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೋಡಿ ಮಹಾಜನರೇ, ನಮ್ಮ ಆಸ್ಪತ್ರೆಗೆ ಬಂದ ರೋಗಿಗಳಲ್ಲಿ ಚಿಕನ್ಗುನ್ಯಾ, ಮಲೇರಿಯಾ, ಡೆಂಗು ಇಂಥ ರೋಗಿಗಳೇ ಜಾಸ್ತಿ. ಅದಕ್ಕೆ ಕಾರಣ ನಿಮ್ಮ ಮನೆಯ ಸುತ್ತಮುತ್ತಲೂ ಇರುವ ವಾತಾವರಣ, ಮತ್ತೆ ನಿಮ್ಮ ಮನೆ ಸುತ್ತಮುತ್ತ ಇರುವ ಟೈರ್ಗಳಲ್ಲಿ, ಚಿಪ್ಪುಗಳಲ್ಲಿ, ಕೊಡಗಳಲ್ಲಿ, ಡ್ರಮ್ಗಳಲ್ಲಿ ಬಹಳ ದಿನಗಳಾದ್ರೂ ನೀರು ನಿಂತಿದ್ರೆ ಅದರಿಂದನೇ ಸೊಳ್ಳೆ ಕಾಟ ಹೆಚ್ಚಾಗೋದು. ಅದಕ್ಕೆ ಇನ್ನೊಂದು ವಿಷಯ, ಜ್ವರ ಕಡಿಮೆ ಆಲಾದ ಜ್ವರ ಬಂದ್ರೆ, ಮೈಕೈ ನೋವು ಬಂದ್ರೆ, ವಾಂತಿ ಭೇದಿ ತಲೆನೋವು ಬಂದ್ರೆ ತಕ್ಷಣನೇ ಡಾಕ್ಟರ್ನ ಭೇಟಿ ಮಾಡಿ. ಇಷ್ಟು ಹೇಳುತ್ತ ಮಾತಾಡಲು ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ವಚ್ಛತೆ ಮತ್ತು ಆರೋಗ್ಯದ ಮಹಾಗಟ್ಟು. ಸ್ವಚ್ಛತೆ ಮತ್ತು ಆರೋಗ್ಯದ ಮಹಾಗಟ್ಟು. ನೋಡಿದ್ರಲ್ಲ ಎಲ್ಲರೂ, ಮೇಡಮ್ ಅವರು ಹೇಳಿದ್ದು, ಎಲ್ಲರೂ ಸ್ವಚ್ಛತೆಯನ್ನು ಉಳಿಸೋಣ, ಆರೋಗ್ಯವನ್ನು ಕಾಪಾಡೋಣ. ಅದೇ ತರ ಸ್ವಚ್ಛತೆ ಮತ್ತು ಆರೋಗ್ಯದ ಮಹಾಗಟ್ಟು. ಜೈ ಹಿಂದ್.